ಒಂದು ಸ್ವಲ್ಪ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಆದರೂ ಕಟ್ ಮಾಡ್ತಾರೆ, ಏನಾದರೂ ಒಂದು ಸೆಂಟೆನ್ಸ್ ತಪ್ಪರಿದ್ರು ಕಟ್ ಮಾಡ್ತಾರೆ. ಹೇಗೆ ಮಾಡಬೇಕು, ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ವ್ಯಾಲ್ಯುವೇಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಸೆಕೆಂಡ್ PUC ಕನ್ನಡ ಹೇಗೋ ಬರೆದ್ರು ಅವ್ರು ನಮ್ಗೆ ಕಡಿಮೆನ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಹೇಗೆ ಬರೀಬೇಕು ಏನು ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಬರಿತೀನಿ, ಎಲ್ಲಾನು ಕರೆಕ್ಟಾಗಿ ಪ್ರಾಪರಾಗಿ ಎಲ್ಲಾನು ಬರ್ದಿರ್ತೀನಿ, ಕರೆಕ್ಟಾಗಿ ಅಕ್ಯುರೇಟಾಗಿ ಆನ್ಸರ್ ಬರ್ದಿರ್ತೀನಿ. ಆದರೂ ನನಗೆ 80/80 75 ಮೇಲೆ ಬರ್ತಾ ಇಲ್ಲ, 60 65 ಇದೇ ರೀತಿ ಬರ್ತಾ ಇದೆ, ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಎನ್ಯುವಲ್ ಎಕ್ಸಾಮ್ಗೆ ಈ ಒಂದು 28ನೇ ತಾರೀಕು ಫೆಬ್ರವರಿ ಏನು ಎಕ್ಸಾಮ್ ಇದೆಯಲ್ಲ 2026, ಈ ನಾ ಹೇಳ್ಕೊಟ್ಟಿರ್ತಕ್ಕಂಥ ಟಿಪ್ಸನ್ನು ಏನಾದರೂ ನೀವು ಫಾಲೋ ಮಾಡಿದ್ರೆ ನೀವು ಸಹ ಟಾಪರ್ ಆಗಲಿಕ್ಕೆ ಸಾಧ್ಯ. ಸೈನ್ಸ್ ಆಗಿರ್ಬೋದು, ಕಾಮರ್ಸ್, ಆರ್ಟ್ಸ್ 3 ಜನಕ್ಕೆ ಕನ್ನಡ ಒಂದೇ ಒಂದು ಸಬ್ಜೆಕ್ಟ್, ಅದು ಕನ್ನಡ ಸೇಮ್ ಇರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ 3 ಜನಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಆಗಿರ್ತಕ್ಕಂಥ ಏನು ವಿಡಿಯೋದಲ್ಲಿ ಹೇಳ್ತೀನಲ್ಲ ಮುಂದೆ ಅದನ್ನಷ್ಟನ್ನು ಮಾಡಿದ್ರೆ ಟಾಪರ್ ಆಗಲಿಕ್ಕೆ ನಿಮ್ಮನ್ನು ಯಾರು ಕೂಡ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಅನ್ಕೋತಿರ್ತೀರ, ಇಲ್ಲಪ್ಪ ನಾನು ಚೆನ್ನಾಗಿ ಬರೆದಿದ್ದೀನಿ ಆದರೂ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಕನ್ನಡ ಎಕ್ಸಾಮಲ್ಲಿ, ಏನು ಒಂದು ಸ್ವಲ್ಪ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಆದರೂ ಕಟ್ ಮಾಡ್ತಾರೆ, ಏನಾದರೂ ಒಂದು ಸೆಂಟೆನ್ಸ್ ತಪ್ಪರಿದ್ರು ಕಟ್ ಮಾಡ್ತಾರೆ. ಹೇಗೆ ಮಾಡಬೇಕು, ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ನಡೀರಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಇದು ಶುರು ಮಾಡೋದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತದೆ. ಅಲ್ಲಿ ನಿಮ್ಗೇನೇ ಕ್ವಶನ್ ಇದ್ರು ನೀವು ಅಲ್ಲಿ ಕೇಳ್ಬೋದು. ನಡೀರಾಗಿದ್ದರೆ ಸ್ಕ್ರೀನಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಟಾಪರ್ ಒಬ್ಬ ವಿದ್ಯಾರ್ಥಿ ಒಂದು 80ಕ್ಕೆ 80 ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ PU ಡಿಪಾರ್ಟ್ಮೆಂಟ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅದನ್ನೇ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಈ ವ್ಯಾಲ್ಯುವೇಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ನಡೀರಿ ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ಕನ್ನಡ ಎಕ್ಸಾಮ್ 2024ರಲ್ಲಿ ನಡೆದಿರ್ತಕ್ಕಂಥದ್ದು. 2024 ಕನ್ನಡ ಎಕ್ಸಾಮ್. ಓಕೆ, ಈ ಒಂದು ವಿದ್ಯಾರ್ಥಿಗೆ 80ಕ್ಕೆ 80 ಅಂಕ ಬಿದ್ದಿದೆ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೂ ಸಹ ಒಂದು ಇನ್ಸ್ಪಿರೇಷನ್ ಬರುತ್ತೆ, ನಾನು ಈ ರೀತಿ ಅಂಕಗಳನ್ನು ತೆಗೆದುಕೊಳ್ಬೇಕಂತ. ಸರಿ, ಹಾಗಿದ್ರೆ ನೋಡೋಣ ಯಾವ ರೀತಿ ಇವರು ಬರೆದಿದ್ದಾರೆ ಅಂತ. ಸೊ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಏನಂತಂದರೆ, ಇಲ್ಲಿ ನೋಡಿ ಟ್ರಿಕ್ಸ್ ಏನಪ್ಪ ಮೇಂಟೈನ್ ಮಾಡಬೇಕಂದ್ರೆ, ಪೇಜಲ್ಲಿ ಯಾವುದೇ ರೀತಿ ಚಿತ್ಕಾಟಿರಬಾರ್ದು. ಈ ಒಂದು ಪೇಜ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ಈಗ ಏನು ಅನಿಸ್ತಾ ಇದೆ? ನೀಟಾಗಿ ಬರೆದಿದ್ದಾರೆ, 10ಕ್ಕೆ 10 ಮಾರ್ಕ್ಸ್ ಇಲ್ಲಿ ನೀಟಾಗಿ ಬರೆದಿದ್ದಾರೆ. ಅವಿಭಾಗದಲ್ಲಿ MCQ ಪ್ರಶ್ನೆ ಇರುತ್ತೆ. ಈ ಒಂದು ಅಂತ ಬರೋದು ಪ್ರಶ್ನೆ 1, ಅವಿಭಾಗ 1 2 3 4 8 9 10 ಈ ರೀತಿಯಾಗಿ ಬರೋದು. ಅದಾದ ನಂತರ ಯಾವುದು ಇದು ಇರುತ್ತಲ್ಲ, ಏನೋ ಬಿನೋ ಸಿನೋ ಅ ಇ ಈ ಯಾವುದು ಆನ್ಸರ್ ಅಂತ ಬರೋದು. ಈ ರೀತಿ ಬರೆದ್ಬಿಟ್ರೆ ನಿಮಗೆ ಒಂಥರ ನೋಡೋರಿಗೆ ಅದು ಇಂಪ್ರೆಸ್ ಆಗುತ್ತೆ, ಇವ್ಯಾಲ್ಯುವೇಟರ್ ಇಂಪ್ರೆಸ್ ಆಗುತ್ತೆ. ಈ ಒಂದು ಟಿಪ್ಸನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಾದ ನಂತರ ಆ ವಿಭಾಗದಲ್ಲೂ ಕೂಡ ಕರೆಕ್ಟಾಗಿ ಈ ರೀತಿ ಬರೆದಿದ್ದಾರೆ. 11 12ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಹೋಗಿ. ಅದು ಬಿಟ್ಟ ಸ್ಥಳ. ಸೊ ನೀವು ಏನಾದರೂ ಸೆಂಟೆನ್ಸನ್ನು ಬರೆದು ಅದಕ್ಕೆ ಅಂಡರ್ಲೈನ್ ಮಾಡ್ತೀರಾ ಅಂತಂದರೆ ಓಕೆ, ಅಕ್ಸೆಪ್ಟಬಲ್. ಬಟ್ ಈ ರೀತಿ ಬರೆದ್ರು ಓಕೆ, ಕನ್ಸಿಡರಬಲ್. ಅದಾದ ನಂತರ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯುವಾಗ A ಪಾರ್ಟ್ ಮತ್ತು B ಪಾರ್ಟ್ ಅದಕ್ಕೆ 2 ಜಾಯಿಂಟ್ ಮಾಡಿಯೇ ಬರೀಬೇಕು. ಇಲ್ಲಿ ನೋಡಿ ಅವಿಭಾಗ ಒಂದಕ್ಕೊಂದು ಕೂಡಿಸಿ ಬರೀರಿ, ಹೊಂದಿಸಿ ಬರೀರಿ ಅಂತಾರಲ್ಲ, ಇದ್ರ ಮುಂದೆನೆ ಆನ್ಸರನ್ನು ಬರೀರಿ. ಇನ್ನೊಂದು ಏನು ಮಾಡಿದ್ದಾರೆ ಅಂತಂದ್ರೆ ಅವರು ಇಲ್ಲಿ ನೋಡಿ ಕರೆಕ್ಟಾಗಿ ಈ 1ನೇ ಆನ್ಸರ್ಗೆ 4ನೇ ಪಾಯಿಂಟ್ ಅಂತ ಹಾಕಿ ಬರೆದಿದ್ದಾರೆ. ಇದು ಒಂದು ಇಂಪ್ರೆಸಿವ್ ಪಾಯಿಂಟ್. ಇದು ಇವ್ಯಾಲ್ಯುವೇಟರ್ಗೆ ಇನ್ನೂ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನಪ್ಪ, ಅವ್ರು ಕೊಡೋದೇ 5 ಮಾರ್ಕ್ಸ್, ಬಟ್ ಇಲ್ಲೂ ಕಟ್ ಮಾಡಲಿಕ್ಕೆ ನೀಟಾಗಿ ಬರೆದಿದ್ದಾರಲ್ಲ ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸರಿ, ಹಾಗಾದರೆ ಆ ವಿಭಾಗ 2 ಅಂಕದ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ. 2 ಅಂಕದ ಪ್ರಶ್ನೆ 1 2 ಹೇಳ್ತೀನಿ, ಯಾವ ರೀತಿ ಬರೆದಿದ್ದಾರೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆ ನೋಡ್ತಾ ಹೋಗೋಣ. ರಾವಣನು ಯುದ್ಧ ಭೂಮಿಯಲ್ಲಿ ತನ್ನ 2 ಬಾಹುಗಳು 2 ಸೈನ್ಯಗಳು ಮೆಚ್ಚುವಂತೆ ಹೋರಾಡಿ ರಾಮ ಲಕ್ಷ್ಮಣರನ್ನ ರಥಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದನು. ಕೊನೆಗೂ ರಾವಣ ಯಾವ ನಿರ್ಧಾರಕ್ಕೆ ಬಂದ ಅಂತ ಕೇಳಿದಾಗ ಈ ಒಂದು ಪ್ರಶ್ನೆ ಈ ರೀತಿ ಸಿಂಪಲ್ ಆಗಿ ಆನ್ಸರ್ ಮಾಡಿ. ಇಲ್ಲಿ ಅವರು ಅಂಡರ್ಲೈನ್ ಕೂಡ ಮಾಡಿದ್ದಾರೆ. 2 ಬಾಹುಗಳು 2 ಸೈನ್ಯಗಳು ಮೆಚ್ಚುವಂತೆ ಹೋರಾಡಿ ರಾಮ ಲಕ್ಷ್ಮಣರನ್ನ ಅಂಡರ್ಲೈನ್ ಮಾಡಿದ್ದಾರೆ. ರಾಮ ಲಕ್ಷ್ಮಣರನ್ನ ಅದಕ್ಕೂ ಅಂಡರ್ಲೈನ್ ಮಾಡಿ. ಇಲ್ಲಿ ನೋಡಿ ರಾಮ ಲಕ್ಷ್ಮಣರಂತ ಅಂಡರ್ಲೈನ್ ಮಾಡಿ. ಸೊ ಅಂಡರ್ಲೈನ್ ಮಾಡಾದ್ಮೇಲೆ ನೀವು ಎಂಬ ನಿರ್ಧಾರಕ್ಕೆ ಬಂದನು. ಇದಿಷ್ಟಕ್ಕೆ 2 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಹೋಗೋಣ. ಗಂಡರೈವರು 3 ಲೋಕದ ಗಂಡರು ಪಾಂಡವರು, ಅವರುಗಳೆಂದರೆ ಯುಧಿಷ್ಠಿರ ಅಂದರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇಷ್ಟನ್ನು ಬರೆದಿದ್ದಾರೆ. ಈ 2 ಅಂಕದ ಪ್ರಶ್ನೆಗೆ ಇಷ್ಟ ಆನ್ಸರ್ ಕೊಟ್ಟರೆ 2 ಮಾರ್ಕ್ಸ್ ನಿಮಗೆ ಸಲೀಸಾಗಿ ಸಿಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಇವು 2 ಎಕ್ಸ್ಟ್ರಾ ಕ್ವಶನ್ ಬರೆದಿದ್ದಾರೆ. ಅದೇ ಹೆಂಡತಿ ಸಿದ್ಲಿಂಗಿ ಮಗುವಿನ ಮೈ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ಲು. ಅಂದರೆ ಬಸ್ಲಿಂಗನಿಗೆ ಸಿದ್ಲಿಂಗ್ ಏನಂತ ಹೇಳ್ತಾನೆ ಇರಲಿ ಅಂತ ಪ್ರಶ್ನೆ ಇದೆ. ಸೊ ಈ ಒಂದು ಆನ್ಸರನ್ನು ನೀವೆಲ್ಲ ಓದ್ತಾ ಹೋಗಿ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕ್ವಶನ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು. ಎಲ್ಲ ನೋಡಿ ಅಂಡರ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಅಂಡರ್ಲೈನ್, ಕಾಪಿ ಬೀಜವನ್ನು ಅಂತ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಈ ರೀತಿ ಅಂಡರ್ಲೈನ್ ಮಾಡೋದ್ರಿಂದ ಏಲಕ್ಕಿಯನ್ನು ಕಾಪಿ ಬೀಜವನ್ನು ಈ ದುರ್ಗಪ್ಪ ಕೇಳಲು ಬಂದ ಅಂತ ಅವರು ಅಸಂಪ್ಷನ್ ಮಾಡ್ಕೋತಾರೆ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್. ಈ ವಿಭಾಗಕ್ಕೆ ಬಂದರೆ ಸಂದರ್ಭ ಪ್ರಶ್ನೆ ಇರುತ್ತೆ. ಈ ಸಂದರ್ಭ ಪ್ರಶ್ನೆ ಈ ವಿಭಾಗ ಪ್ರಶ್ನೆ ಸಂಖ್ಯೆ 3 29 ಆಯ್ಕೆ ಸಂದರ್ಭ ಸ್ವಾರಸ್ಯ. ಹೇಗೆ ಬರಿಬೇಕಾಗಿದ್ರೆ ಸಂದರ್ಭ ಸ್ವಾರಸ್ಯ. ಈ ಆಯ್ಕೆ ಪ್ರಸ್ತುತ ವಾಕ್ಯವನ್ನ ಜನಪದರು ಹಾಡಿ
ಹಲಸಂಗಿ ಗೆಳೆಯರು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ಕೃತಿಯಿಂದ ಆಯ್ದು ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಕ್ವಶನ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮುಂದಿನ ಒಂದು ಸಂದರ್ಭವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಮಾರ್ಕ್ಸ್ ಯಾವ ರೀತಿ ಬರುತ್ತೆ ಅದು ಜನಪದರ ಅಂತ ನಿಮ್ಗೆ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಕವಿ ಪರಿಚಯ ಇಲ್ಲ, ಜನಪದರಿದೆ. ಸೊ ಇಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್. ಈಗ ಗೊತ್ತಾಗುತ್ತೆ ನಿಮಗೆ ಸಂದರ್ಭ ಬರೆಯೋಗಿ ಏನು ಮಾಡ್ಬೇಕಂತ. ಇಲ್ಲಿ 30ನೇ ಕ್ವಶನ್ ನೋಡಿ. ಆಯ್ಕೆ ವಾಕ್ಯವನ್ನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ರಚಿಸಿರ್ತಕ್ಕಂಥ ತೆರೆದ ದಾರಿ ಎಂಬ ಕೃತಿಯಿಂದ ಆಯ್ದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಮುಂಬೈ ಜಾತಕ ಅನ್ನೋದು ಪದ್ಯದ ಹೆಸರು ಬಂತು, ಅವರು ರಚಿಸಿರ್ತಕ್ಕಂಥ ಕೃತಿ ಹೆಸರು ಬಂತು, ಕವಿ ಹೆಸರು ಬಂತು. ಈ 3 ಬಂದಾಗ ಇಲ್ಲಿ 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸಂದರ್ಭದಲ್ಲಿ ಯಾವುದೇ ರೀತಿ ನಿಮ್ಮ ಅಂಕ ಕಟ್ ಆಗುವುದಿಲ್ಲ, ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಸಂದರ್ಭ ಇಲ್ಲಿ ಕೊಟ್ಟಿದ್ದಾರೆ. ಮುಂಬೈನಂತಹ ದೊಡ್ಡ ನಗರದಲ್ಲಿ ಮಗು ಏನನ್ನ ಕಲಿಯಿತು ಎಂದು ಹೇಳುವ ಸಂದರ್ಭವಾಗಿದೆ. ಇದಾಯ್ತು. ಅದಾದ ನಂತರ ಸ್ವಾರಸ್ಯ ಇಲ್ಲಿದೆ. ವಿಶೇಷತೆ ಇವ್ರು ಬರ್ದಿದ್ದಾರೆ. ನಿಮ್ಗೆ ಏನಾದರೂ ಬರೀಬೇಕಂತ ಅನ್ಸಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ 3 ಬರ್ಬಿಟ್ರೆ ಮುಗಿತು. ಅದಾದ ನಂತರ ಕೆಲವೊಂದಿಷ್ಟು ಮತ್ತೆ ಇಲ್ಲಿ ಬರ್ದಿದ್ದಾರೆ ಅವರು. ನಾನು ಮೇನ್ ನಿಮ್ಗೆ ಏನು ಕನ್ಸಿಡರೇಷನ್ ತಗೊಳ್ಬೇಕಲ್ಲ, ನೀವು ಏನು ಇಂಪಾರ್ಟೆಂಟ್ ಆಗಿ ಬರೀಬೇಕು ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದಾದ ನಂತರ 4 ಅಂಕದ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಹೋಗೋಣ ಈಗ. ಸೊ ಇವರು ಇಲ್ಲಿ ನೋಡಿ, ಇನ್ನೊಂದು ನೋಡೋದಾದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿರ್ತಕ್ಕಂಥ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿರ್ತಕ್ಕಂಥ ದೀರ್ಘಗದ್ಯ ಯಾವುದು? ಕೃಷ್ಣೇಗೌಡರ ಆನೆ ಎಂಬ ಒಂದು ದೀರ್ಘಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಇಲ್ಲಿ ಅವರು ಹೇಳಿದ್ದಾರೆ. ಕರೆಕ್ಟಾಗಿ ಈ ರೀತಿ ಬರೀಬೇಕಾಗುತ್ತೆ. ಸೊ ಇದನ್ನಷ್ಟು ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಇಲ್ಲಿ ಫಿಕ್ಸ್ ಆಗುತ್ತೆ. ಯಾವ್ದಾವುದು? ಸಂದರ್ಭ, ಸ್ವಾರಸ್ಯ. ಇಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಇಷ್ಟನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಈ ವಿಭಾಗದ 4 ಅಂಕದ ಪ್ರಶ್ನೆ ಬರೀಬೇಕಾಗುತ್ತೆ. 4 ಅಂಕದ ಪ್ರಶ್ನೆ ಬರೆಯುವಾಗ ಮೊಟ್ಟ ಮೊದಲಿಗೆ ಪೀಠಿಕೆಯನ್ನು ಹಾಕಬೇಕು. ಇವರು ಪೀಠಿಕೆಯನ್ನು ಹಾಕಿದರೆ ಕೇವಲ 1-2 ನಿಮಿಷದಲ್ಲಿ ನೋಡ್ಕೊಂಡ್ಬರೋಣ. ನಾಗಚಂದ್ರನು ತನ್ನ ರಾಮಚಂದ್ರ ಚರಿತ್ರೆ ಪುರಾಣದಲ್ಲಿ ತನ್ನ ರಾವಣನ ಸದ್ಗುಣಪೇತನಾದ ಮಹಾಪುರುಷ ಅವನ ಕಾಲಕರ್ಮ ಸಹಯೋಗನಾಗಿ ಸೀತಾಪಹರಣ ಕೈಗೊಳ್ಳುತ್ತಾನೆ. ವಿಧಿಯ ಸಂಕಲ್ಪದಿಂದ ಪತಾನಭಿಮುಖನಾಗಿ ನಡೆಯುತ್ತಾನೆ. ಇಲ್ಲವಾದಲ್ಲಿ ಅವನು ಒಳ್ಳೆಯವನು, ದುಷ್ಟತನ ಹುಟ್ಟಿನಿಂದ ಅವನ ಒಳ್ಳೆತನ ಏನಪ್ಪ ಇದು 1 ನಿಮಿಷ ಹೇಳ್ತೀನಿ. ಹುಟ್ಟಿನಿಂದ ಬರುವುದಿಲ್ಲ, ಕಟ್ಟಿತನ ಸಾಯುವವರೆಗೂ ಇರುವುದಿಲ್ಲ. ಕೆಟ್ಟತನ ಅಂತ ಸ್ವಲ್ಪ ಇದೆ, ಕೆಟ್ಟತನ ಸಾಯುವವರೆಗೂ ಇರುವುದಿಲ್ಲ ಎಂಬುದನ್ನು ಹೃದಯವಾಗಿ ಚಿತ್ರಿಸಿದ್ದಾನೆ. ಈ ರೀತಿ ಒಂದು ಇಂಟ್ರಡಕ್ಷನ್ ಅಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿದೆ ಆನ್ಸರ್, ಇಲ್ಲಿದೆ, ನೀವು ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಷ್ಟಾಯ್ತು. 4 ಅಂಕದ ಪ್ರಶ್ನೆಯನ್ನು ನೋಡಿದ್ವಿ. ಎಕ್ಸ್ಟ್ರಾ ಕ್ವಶನ್ ಬರೆಯುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಟ್ರಾ ಕ್ವಶನ್ 1-2-3 ಎಕ್ಸ್ಟ್ರಾ ಕ್ವಶನ್ನ ನೀವು ಬರೀರಿ. ಆ ವಿಭಾಗದಲ್ಲಿ P ಲಂಕೇಶ್ ಅವರು ಮುಟ್ಟಿಸಿಕೊಂಡವನು ಅಲ್ಲಿಂದ ಒಂದು ಕ್ವಶನ್ ಅನ್ನು ತೆಗೆದಿದ್ದಾರೆ. ಸೊ ನಾವೀಗ ನೆಕ್ಸ್ಟ್ ವಿಭಾಗ ಡೈರೆಕ್ಟ್ ಆಗಿ ಇದಕ್ಕೆ ಬಂದ್ಬರೋಣ. ಯಾವುದಪ್ಪ? ಗ್ರಾಮರ್ ಸೆಕ್ಷನ್ಗೆ. ಗ್ರಾಮರ್ ಸೆಕ್ಷನ್ ಅಲ್ಲಿ ಮುಸುಕು ಕಬ್ಬಿ ಅಂತಂದ್ರೆ ಇದು ನಾನಾರ್ಥ ಬರಿ ಅಂತ, ಕವಿ ಅಂತಂದ್ರೆ ಮುಸುಕು ಕಬ್ಬಿಗ ಈ ರೀತಿ ಇಲ್ಲಿ ಬರೆದಿದ್ದಾರೆ. ನೋಡ್ತಾ ಹೋಗಿ. ಸಿಂಪಲ್ ಆಗಿ 2 ಬರಿ ಅಂದ್ರೆ ಅವ್ರು 3 ಬರ್ತಿದ್ದಾರೆ. ಸೊ ಅಕ್ಸೆಪ್ಟಬಲ್. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಪ್ರಬಂಧ ಬರೀಲಿಕ್ಕೆ ಪೀಠಿಕೆ ಹಾಕಬೇಕು. ಪೀಠಿಕೆ, ವಿವರಣೆ, ಸಮಾರೋಪ, ಉಪಸಂಹಾರ ಇಲ್ಲಿ ಬರೆದಿದ್ದಾರೆ. ನೀವು ನೋಡ್ಕೊಂಬಿಡಿ ಒಂದ್ಸಲ. ಸೊ ಅದಾದ ನಂತರ ಪತ್ರಲೇಖನ ಇದೆ. ಲಾಸ್ಟ್ ಕ್ವೆಶ್ಚನ್ ಪತ್ರಲೇಖನ. ಈ ರೀತಿ ನೀವು ಕೂಡ ಪತ್ರಲೇಖನವನ್ನು ಬರೆದ್ರೆ ಧನ್ಯವಾದಗಳು. ದಿನಾಂಕ ಇಷ್ಟು ಹಾಕಿ. ಇಲ್ಲಿ ಸ್ವಲ್ಪ ಒಂದು ಮಿಸ್ಟೇಕ್ ಹಾಕಿದ್ದಾರೆ ಅವರು. ಇಂತಿ ನಿಮ್ಮ ವಿಶ್ವಾನಿಯಾಗಿದೆ ಅಲ್ಲ, ವಿಶ್ವಾಸಿ ಆಗ್ಬೇಕಾಯ್ತು. ಅಷ್ಟನ್ನು ಮಾಡಿದ್ರೆ ಓಕೆ. ಇದಿಷ್ಟು ಟಾಪರ್ ಆನ್ಸರ್ ಶೀಟ್ ಆಗಿರುತ್ತೆ. ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ತಾ ಇದ್ದೇನೆ. ಕರೆಕ್ಟಾಗಿ ಪೇಜ್ ನಂಬರ್ನ ಹಾಕಿ ನೀಟ್ನೆಸ್ ಆಗಿ ನೀವು ಬರೀಬೇಕಾಗುತ್ತೆ. ಎಲ್ಲನೂ ವಿಭಾಗ, ಆ ವಿಭಾಗ, ಈ ಮತ್ತು ಈ ವಿಭಾಗವನ್ನು ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಪೇಜ್ ನಂಬರನ್ನು ಹಾಕಿ ಎಲ್ಲನೂ ಕರೆಕ್ಟಾಗಿ ನೀವು ಬರೆದ್ರೆ ನಿಮಗೂ ಈ ರೀತಿ 80 ಅಂಕ ಸಿಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಇದು ಇನ್ನೊಂದು ಮಿಸ್ ಮಾಡಿದೆ ನನ್ನ ಪಾಯಿಂಟ್ ಏನಂತಂದ್ರೆ ಎಲ್ಲವಕ್ಕೂ ಅಂಡರ್ಲೈನ್ ಅನ್ನು ಮಾಡಿ. ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದಕ್ಕೆಲ್ಲ ಅಂಡರ್ಲೈನ್ ಅನ್ನು ಮಾಡಿ ನಿಮಗೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು.